ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಕೆಲವೊಬ್ಬರು ಅಂತ ಇದ್ದಾರೆ, ಎಷ್ಟು ರೂಮ್ ಇದ್ದಾವೆ, ಎಷ್ಟು ಹೋಮ್ ಟೂರ್ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನಿರೋದು ಒಂದೇ ಒಂದು ರೂಮಲ್ಲಿ ಫ್ರೆಂಡ್ಸ್. ಅದರಲ್ಲಿ ಮತ್ತು ಓಡಾಡೋಕ್ಕೆ ಪ್ಲೇಸ್ ಕೂಡ ನೋಡಿ ಎಷ್ಟಿದೆ. ನಾನು ಇದೇ ರೂಮಲ್ಲಿ ಎಷ್ಟು ಅಂದರೆ ಒಂದು ಮಿನಿಮಮ್ ಒಂದು 11 ವರ್ಷ ಅನ್ಕೋತೀನಿ ಫ್ರೆಂಡ್ಸ್. 11 ವರ್ಷದಿಂದ ಇದೇ ರೂಮಲ್ಲಿ ಇದ್ದೀನಿ ನಾನು, ಬಾಡಿಗೆಗಿರೋದು. ಹಾಗಾಗಿ ಪ್ಲೇಸ್ ನೋಡಿ ಫ್ರೆಂಡ್ಸ್ ನಮಗೆ ಎಷ್ಟಿದೆ. ನಾವು ಆದರೂ ಇದು ಏನಕ್ಕಂದರೆ ನಮಗೆ ಪೂರ್ತಿಯಾಗಿ ರೂಮ್ ಸೆಟ್ಟಾಗಿದೆ. ಪ್ಲೇಸ್ ಕೂಡ ಸ್ವಲ್ಪ ಇದ್ರೂ ನಮಗೆ ಏನಕ್ಕೂ ಖಾಲಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಈ ರೂಮಲ್ಲಿ ತುಂಬ ಅಂದರೆ ಆ ಥರ ಇದೆ ಫ್ರೆಂಡ್ಸ್. ಈ ರೂಮಲ್ಲಿ ಚೆನ್ನಾಗಿ ಮಕ್ಕಳಿಗಾಗಲಿ ಪ್ರತಿಯೊಂದು ಸ್ಕೂಲ್ ಕೂಡ ಸಮೀಪ ಇದೆ ಮತ್ತು ಎಲ್ಲ ಅನುಕೂಲ ಇದೆ. ಹಾಗಾಗಿ ನಾವು ಇಷ್ಟು ಚಿಕ್ಕದಿದ್ರೂ ನಾವು ಏನಕ್ಕೆ ಇದರಲ್ಲೇ ಇರ್ತಾಯಿದ್ದೀವಿ, ವಾಸ ಮಾಡ್ತಾಯಿದ್ದೀವಿ ಅಂತಂದರೆ ಕಾರಣಗಳು ತುಂಬ ಇದ್ದಾವೆ ಫ್ರೆಂಡ್ಸ್. ಎಲ್ಲದಕ್ಕೂ ಅನುಕೂಲ ಇದೆ. ಒಂದು ನೀರಿಗಾಗಲಿ, ಒಂದು ಫಿಲ್ಟರ್ ನೀರಿಗಾಗಲಿ, ಪ್ರತಿಯೊಂದು ಹತ್ತಿರ ತುಂಬ ಇದ್ದಾವೆ. ಹಾಗಾಗಿ ನಮ್ಮ ಮಕ್ಕಳ ಸ್ಕೂಲ್ ಕೂಡ ನಾವು ಒಂದು ವೇಳೆ ಕೆಲಸಕ್ಕೆ ಹೋದ್ರೂ ಅವ್ರ ಮಕ್ಕಳು ಅವರು ಹೋಗ್ಬೋದು ಫ್ರೆಂಡ್ಸ್. ಆ ಥರ ಸಮೀಪ ಎಲ್ಲ ಕೆಲಸಗಳು ಸಮೀಪ ಇದ್ದಾವೆ ಈ ರೂಮಿಗೆ ನನಗೆ. ಹಾಗಾಗಿ ನನಗೆ ಎಲ್ಲ ಅನುಕೂಲ ಇದೆ ಈ ರೂಮಲ್ಲಿ, ಇಲ್ಲೇ ಉಳ್ಕೊಂಡ್ರೆ. ಹಾಗಾಗಿ ನಾನು ಇಲ್ಲಿಂದ ಎಲ್ಲೂ ಹೋಗ್ತಾ ಇಲ್ಲ. ಸ್ವಲ್ಪ ಮಕ್ಕಳು ದೊಡ್ಡವರು ಆದರೂ ಅಂದರೆ ನಾನು ಎಲ್ಲೂ ಸ್ವಲ್ಪ ಸ್ಕೂಲ್ ಬಿಟ್ಟು ದೂರ ಹೋದ್ರೂ ನಡೆಯುತ್ತೆ. ಅವ್ರು ಹೋಗ್ತಾರೆ. ಇವಾಗ ಚಿಕ್ಕವ್ರು ಇದ್ದಾರಲ್ಲ ಫ್ರೆಂಡ್ಸ್, ಸ್ಕೂಲ್ ಹತ್ತಿರನೇ ನಾನು ರೂಮಲ್ಲಿ ಇದ್ದೀನಿ. ಸ್ಕೂಲ್ ಪಕ್ಕ ಒಂದು 2 ಕಿಲೋಮೀಟ್ರ್ಗೆಲ್ಲ 1 ಕಿಲೋಮೀಟ್ರ್ ಅನ್ಕೋತೀನಿ ಫ್ರೆಂಡ್ಸ್. ಅಷ್ಟೇ ಸಮೀಪ ಇದ್ದೀನಿ ಸ್ಕೂಲಿಗೆ. ಹಾಗಾಗಿ ನಾನು ಅದಕ್ಕೆ ಕಾರಣಕ್ಕಾಗಿ ನಾನು ಇದೇ ರೂಮಲ್ಲಿ ಇದ್ದೀನಿ. ಮತ್ತು ನಮಗೆ ಓಡಾಡೋಕ್ಕೆ ಎಷ್ಟು ಪ್ಲೇಸ್ ಇದೆ ನೋಡಿ, ಅದು ಕೂಡ ನೋಡಿ. ಕೆಲವೊಬ್ಬರು ಹೋಮ್ ಟೂರ್ ಮಾಡಿ ಅಂದರೆ ನಾನು ವೀಡಿಯೋ ಏನು ಹೋಮ್ ಬ್ಲಾಗ್ ಮಾಡ್ತೀನಿ ಅದರಲ್ಲೇ ನೀವು ಹೋಮ್ ಟೂರ್ ನೋಡ್ಬೋದು ಫ್ರೆಂಡ್ಸ್. ಆ ಥರ ಚಿಕ್ಕ ರೂಮ್ ಇದೆ ನಮಗೆ ಓಡಾಡೋಕ್ಕೆ. ನಾವು ಯಾರಾದರೂ ರಿಲೇಟಿವ್ ಬಂದರೂ ಕೂಡ ಉಳಿಯೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಚಿಕ್ಕ ರೂಮ್ ಇದೆ. ಏನಕ್ಕಂದರೆ ನಮಗೆ ತಕ್ಕಂಗೆ ನಮಗೆ ಬಾಡಿಗೆ ಆಗಲಿ ಎಲ್ಲ ಸೆಟ್ಟಾಗಿದೆ ಫ್ರೆಂಡ್ಸ್. ಇದ್ರದ್ದು ಬಾಡಿಗೆ ರೇಟ್ ಬಂದುಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಏನಕ್ಕಂದರೆ ಅದು ಹೋಮ್ ಟೂರ್ ಮಾಡ್ತೀನಲ್ಲ ಅದರಲ್ಲೇ ಹೇಳ್ತೀನಿ. ಇವಾಗ ಹೇಳಿದ್ರೆ ಸರಿಯಾಗಿ ಅನಿಸಲ್ಲ. ಬೆಳಗ್ಗೆ ಕಸ ಹೊಡ್ಕೊಂಡು ಬರುವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಿಮಗೆ ಇದು ಪ್ಲೇಸು ಎಷ್ಟಿದೆ ಅಂತ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ತುಂಬ ಜನ ಅಂತ ಇದ್ದಾರೆ, 2 ರೂಮ್ ಇದ್ದಾವೆ ಅಂತ. ಇಲ್ಲ ಫ್ರೆಂಡ್ಸ್, ನೋ 2 ರೂಮ್ ಇಲ್ಲ, ಒಂದೇ ರೂಮ್ ಇರೋದು. ಅದರಲ್ಲಿ ನಮ್ಮ ಮಂಚ ಮತ್ತು ಫ್ರಿಜ್ಜು, ಕೂಲರ್ ಎಲ್ಲ ತೊಗೊಂಡಿದ್ದೀವಲ್ಲ, ಅವೆಲ್ಲ ಪ್ಲೇಸ್ ಹಿಡ್ಕೊಂಡು ನಮಗೆ ಎಷ್ಟಿದೆ ನೋಡಿ ಪ್ಲೇಸ್ ಓಡಾಡೋದಕ್ಕೆ. ಇಷ್ಟು ಪ್ಲೇಸಲ್ಲಿ ನಾವು ಎಷ್ಟು 11 ವರ್ಷ ಅಂತೂ ಮಿನಿಮಮ್ 11 ವರ್ಷ ಆಯಿತು ಫ್ರೆಂಡ್ಸ್. ಇದೇ ರೂಮಲ್ಲಿ ಇಷ್ಟೇ ಪ್ಲೇಸಲ್ಲಿ ನಾವು ವಾಸ ಮಾಡ್ತಾಯಿದ್ವಿ. ಅಂದರೆ ಈ ರೂಮಲ್ಲಿ ಏನು ಕುಳಿದಿದ್ದೀವಿ ಅಂತ ನಾನು ಹೇಳಿದ್ನಲ್ಲ, ಇದೇ ಕಾರಣ ಫ್ರೆಂಡ್ಸ್. ಮಕ್ಕಳಿಗೆ ಹೆಲ್ಪು ಮತ್ತು ಸ್ವಲ್ಪ ಬೇಸಿಗೆ ಕಾಲದಲ್ಲಿ ವಾಟರ್ ಬರಲಿಲ್ಲ ಅಂದರೂ ಸಮೀಪ ಇದೆ. ಹಾಗಾಗಿ ನಾವು ಇಷ್ಟೇ ರೂಮಲ್ಲಿ ವಾಸ ಮಾಡ್ತೀವಿ. ಇದೆಲ್ಲ ಅನುಕೂಲ ಇದೆ ಅಂತಂದ್ಬಿಟ್ಟು ವಾಸ ಮಾಡ್ತೀವಿ. ಬೇರೆ ಪ್ಲೇಸಲ್ಲಿ ಬೇರೆ ರೂಮಲ್ಲಿ ಹೋದ್ರೂ ಕೂಡ ಅಲ್ಲಿ ರೆಂಟು ಜಾಸ್ತಿ ಇದೆ ಫ್ರೆಂಡ್ಸ್. ನೀರಿನ ಅನುಕೂಲ ಎಲ್ಲ ಅನುಕೂಲ ಇರುತ್ತೆ, ಆದರೆ ಅಮೌಂಟ್ ಜಾಸ್ತಿ ಫ್ರೆಂಡ್ಸ್. ನಮಗೆ ಅಷ್ಟೊಂದು ಆಗಲ್ಲ ಫ್ರೆಂಡ್ಸ್. ಏನಕ್ಕಂದರೆ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಮುಂದೆ ನೋಡೋಣ ಫ್ರೆಂಡ್ಸ್. ಏನಕ್ಕಂದರೆ ಮುಂದೆ ಕೂಡ ಮಕ್ಕಳು ದೊಡ್ಡವರಾದಮೇಲೆ ನಾನು ಕೂಡ ಕೆಲಸಕ್ಕೆ ಹೋಗ್ತೀನಲ್ಲ, ಹಾಗಾಗಿ ಇಬ್ಬರು ಕೆಲಸ ಮಾಡಿದ್ರೆ ಆವಾಗ ಬೇರೆಯೇ ಇರುತ್ತೆ ಫ್ರೆಂಡ್ಸ್. ಇವಾಗ ಮಾಡೋರು ಒಬ್ಬರೇ. ಹಾಗಾಗಿ ಮುಂದೆ ನಾನು ಕೂಡ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಚಿಕ್ಕವ್ರು ಇದ್ದಾರೆ, ಅವರಿಗೆ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗುತ್ತೆ ಫ್ರೆಂಡ್ಸ್. ಇವಾಗ ಅವರೇ ಒಂದೊಂದು ದಿವಸ ಯಾವಾಗಲಾದರೂ ಒಂದೊಂದು ದಿವಸ ಸ್ಕೂಲಿಗೆ ಹೋಗ್ತಾರೆ. ಇಲ್ಲಾಂದರೆ ನಾನೇ ತೊಗೊಂಡು ಹೋಗಬೇಕು. ಅವ್ರ ಬ್ಯಾಗ್ ಏನಿರ್ತಪ್ಪ ತುಂಬ ಭಾರ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರಾದರೂ ಒಬ್ಬರು ಇರಲೇಬೇಕು. ಅದು ಗುಡ್ಡ ಹತ್ಕೊಂಡು ಹೋಗೋದಿದೆ ಫ್ರೆಂಡ್ಸ್ ಅವ್ರ ಸ್ಕೂಲಿಗೆ. ಇವಳು ಮುಖ ತೊಳ್ಕೊಂಡು ಬಂದುಬಿಟ್ಟು ಟೀ ಕುಡಿಲಿಕ್ಕೆ ಕಾಫಿ ತಂದ್ಕೊತಾ ಇದ್ದಾಳೆ. ಆಲ್ರೆಡಿ ಅವಳಿಗೆ ನಾನು ಹಾಲು ತೆಗೆದಿಟ್ಟಿದ್ದೀನಿ, ಕುಡ್ದಿದ್ದಾಳೆ. ಆದರೂ ಶಾಪಿಗೆ ಹೋಗ್ತೀನಿ ಅಂತ ಹೇಳಿದ್ರು ದುಡ್ಡು ತೊಗೋತಾ ಇದ್ದಾಳೆ. ನನ್ನ ಮಗ ಇನ್ನೂ ಎದ್ದಿದ್ದಾನೆ, ಆದರೆ ಹಾಗೇ ಕೂತಿದ್ದಾನೆ ಮಂಚದ ಮೇಲೆ.
ಇವಾಗ ಬ್ರಷ್ ಕೊಟ್ಟಿದ್ದಾಳೆ ಅವ್ರ ಅಕ್ಕ. ಇವಾಗ ಎದ್ದುಬಿಟ್ಟು ಬ್ರಷ್ ಮಾಡ್ಕೊಳ್ಳಿಕ್ಕೆ ಕೈಯಲ್ಲಿ ಬ್ರಷ್ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಮೈ ಮಣಿಸ್ತಾ ಬರ್ತಾಯಿದ್ದೀನಿ ಬ್ರಷ್ ಮಾಡ್ಕೊಳ್ಳಿಕ್ಕೆ. ನಾನು ಕಸ ಅದೆಲ್ಲ ಹೊಡೆದ್ಬಿಟ್ಟು ನಾನು ಹೊರಗಡೆಯಿಂದ ಕಸ ಅದು ಹೊಡೆದ್ಬಿಟ್ಟು ನಾನು ಬರೋಷ್ಟರಲ್ಲಿ ಇವರಿಬ್ಬರದು ಬ್ರಷ್ ಮಾಡ್ಕೊತ ಇರ್ತಾರೆ ಫ್ರೆಂಡ್ಸ್ ದಿನಾಲು. ನನ್ನ ಬೆಳಗಿನ ರೊಟೀನು ಡೈಲಿ ಇದೇ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಹಾಗೆ ಪ್ಲೀಸ್ ದಿನ ಬರುತ್ತೆ ನೋಡಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಇವಾಗ ಬೆಳಗಿನ ಇವಾಗೆಲ್ಲ ಏನು ಕೆಲಸ ಇರುತ್ತಲ್ಲ ಅದೆಲ್ಲ ಶೇರ್ ಮಾಡ್ತೀನಿ. ಇವಾಗ ಎಲ್ಲರದ್ದು ಸ್ನಾನ ಆಯಿತು ಫ್ರೆಂಡ್ಸ್. ಇವರಿಗೆ ಬಿಟ್ಟು ಬರಲಿಕ್ಕೆ ಹೋಗ್ತಾಯಿದ್ದೀನಿ. ಇಷ್ಟು ನಿಮ್ಗೆ ತಿಳಿಸ್ಲಿಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿದ್ದು. ಪ್ಲೇಸು ಮತ್ತು ಏನಕ್ಕೆ ಹೋಮ್ ಟೂರ್ ಮಾಡ್ತಾಯಿಲ್ಲ ಅಂತ ಇದೇ ಕಾರಣ ಫ್ರೆಂಡ್ಸ್ ಅಷ್ಟೇ. ಮತ್ತು ದಿನ ವ್ಲಾಗಲ್ಲಿ ನೀವು ಪ್ಲೇಸ್ ನೋಡ್ಬೋದು. ಏನು ಕಾರಣ ಕೊಡ್ತೀನಿ ಅಂತ ಅದು ಕೂಡ ನೀವು ಕೇಳ್ಬೋದು. ಇವರಿಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ನೋಡಿ ಬ್ಯಾಗ್ ತುಂಬ ಭಾರ ಅಂದರೆ ಭಾರ ಇದೆ. ಇವ್ರಿಗೆ ಬಿಟ್ಟು ಬರೋಷ್ಟರಲ್ಲಿ 1 ಅವರ್ ಆದರೂ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ನಿಂತ್ಕೋಬೇಕಾಗುತ್ತೆ, ಮಾತಾಡೋದಿದೆ ಇವರು ಟೀಚರ್ ಜೊತೆ. ಹಾಗಾಗಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಇವಾಗ ನಾನು ಹೊರಗಡೆ ಬ್ಯಾಗ್ ತುಂಬ ಅಂದರೆ ತುಂಬ, ನನ್ನ ಮಗಳದು ಬ್ಯಾಗು ತುಂಬ ಭಾರ ಇದೆ ಫ್ರೆಂಡ್ಸ್. ನಾನು ಎತ್ಕೊಂಡು ನಿಂತಿದ್ದೀನಿ. ನಾನು ಡೋರು ಲಾಕ್ ಮಾಡ್ತೀನಿ ಮಮ್ಮಿ, ನೀನು ಬ್ಯಾಗ್ ಹಿಡ್ಕೊಂಡು ನಿಂದ್ರಂದ್ರೆ ನಾನು ಈಚೆ ಕಡೆ ನಿಂತಿದ್ದೀನಿ. ಅವನೇ ಲಾಕ್ ಮಾಡ್ತಾಯಿದ್ದಾನೆ ನೋಡಿ. ಅವನ ಬ್ಯಾಗು ಕೂಡ ತುಂಬ ಅಂದರೆ ತುಂಬ ಭಾರ ಇರುತ್ತೆ ಫ್ರೆಂಡ್ಸ್. ಆದರೂ ಅಲ್ಲಿ ಗುಡ್ಡ ಹತ್ತೋದಿರುತ್ತೆ ಫ್ರೆಂಡ್ಸ್, ಅದಕ್ಕಾಗಿ ಬಿಟ್ಟು ಬರೋದು ಆಗುತ್ತೆ ನನಗೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಮೆಟ್ಲು ಕೂಡ ಯಾವ ಥರ ಇದೆ ಅಂತ ಅದು ಕೂಡ ನೋಡ್ಕೊಳ್ಳಿ ನೀವು. ವಿಡಿಯೋದಲ್ಲಿ ಇದೆ ನೋಡಿ ಸ್ವಲ್ಪ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಿಂದ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಇನ್ನೊಂದು ಹೇಳಬೇಕು, ನಾನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ಮಾತ್ರ ನೋಡಬೇಡಿ. ಯಾಕಂದರೆ ತುಂಬ ಜನ ಸ್ಕಿಪ್ ಮಾಡಿ ನೋಡ್ತಾ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಬೇಡಿ, ಪೂರ್ತಿ ಸ್ಕಿಪ್ ಮಾಡಿ ನೋಡಿ. ಸ್ಕಿಪ್ ಮಾಡಿದ್ರೆ ನನಗೆ ಯೂಸ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಚಾವಿ ಕೊಡ್ತಾಯಿದ್ದೆ ನೋಡಿ ನನ್ನ ಕೈಗೆ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೆ.